ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತ, ವೆಂಕಟೇಶ್ ಆರ್ಜೆ ಅಂತ. ಇವಾಗ ನಾನೊಬ್ಬ ರೈತ. ಎಲ್ಲ ರೈತರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ಏನು ನೋಡ್ತಾ ಇದ್ದೀರಿ ಅಂದರೆ, ಒಂದು ತೊಂಡೆ ಗಿಡ ಅನ್ನೋ ತೋಟ ನೋಡ್ತಾ ಇದ್ದೀರಿ. ಇದು ನಮ್ಮದೇ. ಈ ತೊಂಡೆ ಗಿಡನ ಬನ್ನಿ ನೋಡೋಣ. ನೋಡಿ, ಇದು ನಮ್ಮ ತೋಟ. ಇದನ್ನು ಉಣಿ ಆಲ್ಮೋಸ್ಟು 2 ತಿಂಗಳಾಗಿದೆ. 2 ತಿಂಗಳ ಗಿಡ ಈ ಸ್ಟೇಜಲ್ಲಿರುತ್ತೆ. ಇನ್ನೂ 1 ತಿಂಗಳು ಹೋದರೆ ಫುಲ್ಲು ಚಪ್ರ ಈ ಥರ ಗ್ಯಾಪ್ ಇರೋದೆಲ್ಲ ಫುಲ್ಲು ಕವರ್ ಆಗುತ್ತೆ ಇನ್ನೊಂದು ಮಂತ್ಗೆ. ಇವಾಗ ಆಲ್ಮೋಸ್ಟು ಸ್ವಲ್ಪ ಚಳಿ ಬೀಳೋದ್ರಿಂದ ಸ್ವಲ್ಪ ಸುಳಿಗಳು ಓಡೋದು ಕಮ್ಮಿ. ನೋಡಿ, ಇದೆ ತೊಂಡೆಕಾಯಿ. ನೋಡಿ, ಈ ಥರ ಸುಳಿ ಇರುತ್ತೆ. ಇದು ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ಸುಳಿಗಳು ಸ್ವಲ್ಪ ಕಮ್ಮಿ ಓಡೋದು. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಓಡುತ್ತೆ, ತಿರ್ಗಾ ಬೇಸಿಗೆನಲ್ಲೂ ಚೆನ್ನಾಗಿ ಸುಳಿ ಮುಂದೆ ಬರುತ್ತೆ. ಇವಾಗ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಸುಳಿ ಓಡೋದು ಕಮ್ಮಿನೇ. ಇವಾಗ ಇದನ್ನು ನಾಟಿ ಮಾಡೋ ವಿಧಾನ ಹೇಳ್ಕೊಡ್ತೀನಿ ಬನ್ನಿ. ಈ ತೊಂಡೆ ಗಿಡ ನಾಟಿ ಮಾಡೋ ವಿಧಾನ ಅಂದರೆ, ಇವಾಗ ಇದು ಹೊಸ ಗಿಡ. ಈ ಒಂದು ಸಸಿಗಳನ್ನ ನರ್ಸರಿನಲ್ಲೂ ಕೂಡ ಸಿಗುತ್ತೆ. ಈ ನರ್ಸರಿಗಳಲ್ಲಿ ತಗೊಳೋ ಬದಲು ನಾವೇ ಸ್ವಂತ ಹಾಕ್ಕೊಂಡ್ರೆ ಸ್ವಲ್ಪ ಇಳುವರಿ ಚೆನ್ನಾಗಿ ಬರುತ್ತೆ. ಯಾಕಂದರೆ ನರ್ಸರಿಗಳವರು ಎಲ್ಲಿಂದ ಯಾವುದೋ ಒಂದು ತೋಟದಲ್ಲಿ ಎಲ್ಲಿ ಸಿಗುತ್ತೋ ಅಲ್ಲಿ ತಗೊಂಡು ಬಂದು ಅಂಟಾಕ್ತಾರೆ, ಮಾರ್ತಾರೆ. ಅವರು ಮಾಡೋದು ಒಂದು ದುಡ್ಡುಗೋಸ್ಕರ ಅವ್ರು ಮಾಡ್ತಾರೆ. ಅದನ್ನು ನಾವು ತಗೊಂಡು ಬಂದು ಉಣಿದ್ರೆ ಒಂದೊಂದು ತೋಟದಲ್ಲಿ ಇಳುವರಿ ಕಮ್ಮಿ ಇರುತ್ತೆ, ಒಂದೊಂದು ತೋಟದಲ್ಲಿ ರೋಗ ಜಾಸ್ತಿ ಇರುತ್ತೆ. ಅವ್ಯಾವು ನಮ್ಗೆ ಗೊತ್ತಾಗಲ್ಲ. ನಾವು ತಗೊಂಡ್ಬಂದು ಉಣ್ತೀರಿ, ಆವಾಗ ನಷ್ಟ ನಾವು ಅನುಭವಿಸ್ತೀರಿ. ಅದ್ರ ಬದಲು ನಾವೇ ಒಂದು ತೋಟನ ಹುಡುಕಿ ಒಂದು ಒಳ್ಳೆ ಇಳುವರಿ ಕೊಡೋವಂಥ ತೋಟ ನೋಡಿ ನಾವೇ ಒಂದು ಅಂಟು ತಗೊಂಡು ಬಂದು ಹಾಕಿ ಸಸಿ ಮಾಡಿದ್ರೆ ಉಣಿದ್ರೆ ಒಂದು ಒಳ್ಳೆ ಲಾಭ ಬರ್ಬೋದು, ಒಂದು ಒಳ್ಳೆ ಇಳುವರಿ ಬರುತ್ತೆ. ನೋಡಿ, ಇದೆ ನಮ್ಮ ತೋಟ. ಇದು ಇವಾಗ ಅಂಟಾಕೋದು ಹೇಗೆ ಅಂತ ಈ ಅಂಟಾಕೋದು ಹೇಗೆ ಅಂತ, ಹೆಂಗೆ ಕಡ್ಡಿ ಕಟ್ ಮಾಡ್ಕೊಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇದು ಇವಾಗ ಒಂದು ತೊಂಡೆ ಗಿಡ ಅಂಬಿದು. ಇದು ಅಂಟಾಕೋದಕ್ಕೆ ಒಂದು ಒಳ್ಳೆ ಸೂಕ್ತ. ಒಂದು ಹಳೆ ಗಿಡ ಇದು ಆಲ್ಮೋಸ್ಟು ಉಣಿ 2 ತಿಂಗಳಾಗಿದೆ. ಇದು ಹೊಸ ಗಿಡ. ಈ ಹೊಸ ಗಿಡದಕ್ಕಿಂತ ಒಂದು 2 ವರ್ಷ 3 ವರ್ಷ ಒಂದು ಹಳೆ ಗಿಡಗಳನ್ನ ನೋಡಿಕೊಂಡ್ರೆ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅದು ಹೇಗೆ ಅಂದರೆ, ಈ ಒಂದು ಗೇಣಿಂದ ಈ ಗೇಣಿಗೆ ಒಂದು ಕಟ್ ಮಾಡ್ಕೊಬೇಕಾಗುತ್ತೆ. ಅದನ್ನು ನಾನು ತೋರಿಸ್ತೀನಿ. ಈ ಒಂದು ಗೇಣಿಂದ ಇಲ್ಲಿ ಒಂದು ಮೇಲೆ ಒಂದು ಗೇಣು ಇರುತ್ತೆ, ಕೆಳಗಡೆ ಒಂದು ಗೇಣು ಇರುತ್ತೆ. ಇಲ್ಲೊಂದು ಸ್ವಲ್ಪ ಕಟ್ ಮಾಡಬೇಕು, ಇಲ್ಲಿ ಕಟ್ ಮಾಡಿ ಅಂಟನ್ನ ನಾವು ಹಾಕಬೇಕು. ಅದು ಯಾವುದೇ ರೀತಿಯಾಗಿ ಹಾಕಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಇದೇ ರೀತಿಯಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ತೊಂಡೆ ಗಿಡದ ಒಂದು ಅಂಬು. ಅಂದರೆ ಆಲ್ಮೋಸ್ಟ್ ಒಂದು 2 ವರ್ಷ 3 ವರ್ಷ ಆಗಿರಬೇಕು. ಆ ಥರ ಒಂದು ಸ್ಟೇಜಲ್ಲಿ ಕಟ್ ಮಾಡ್ಕೊಬೇಕಾಗುತ್ತೆ ಹಳೆ ಗಿಡದ್ದು. ಈ ಥರ ಒಂದು ಕಟ್ ಮಾಡಿಕೊಂಡು ತಿರ್ಗಾ ಇದನ್ನು ನಾಟಿ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ನೋಡಿ, ಇದು ನಾಟಿ ಹಾಕಿರೋದು. ಅಂದರೆ ಈ ಪ್ಯಾಕೆಟಲ್ಲಿ ಮಣ್ಣು ಗೊಬ್ಬರ 2 ಮಿಕ್ಸ್ ಮಾಡಿ ಈ ಥರ ಹಾಕಿ, ಒಂದು ಗೇಣು ಒಳಗಡೆ ಹೋಗ್ಬೇಕು, ಒಂದು ಗೇಣು ಆಚೆ ಕಡೆ ಬರಬೇಕು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸರಿಯಾಗೆ ಒಂದು ಮುಗ್ರ ಅನ್ನೋದು ಹೊಡಿಯೋದು. ಇಲ್ಲಿ ಒಂದು ಸುಮಾರು ಉಣಿ ಒಂದು 15 ದಿನ 20 ದಿನಕ್ಕೆ ಒಂದು ಮೊಗ್ರು ಅನ್ನೋದು ಹೊಡೆಯುತ್ತೆ. ಆ ಥರ ಒಂದು ಮೊಗ್ರು ಹೊಡೆದ ಮೇಲೆ ನಾವು ಡೈಲಿ ನೀರು ಹಟ್ತಾ ಇರಬೇಕಾಗುತ್ತೆ. ಡೈಲಿ ನೀರು ಹಟ್ಟಿ ಇಲ್ಲೊಂದು ಮೊಗ್ರು ಹೊಡೆಯುತ್ತೆ. ಇವಾಗ ನಾವು ಅಂಟಾಕಿರೋದ್ರಲ್ಲಿ ಯಾವುದು ಇನ್ನೂ ಮೊಗ್ರು ಹೊಡೆದಿಲ್ಲ. ಅದು ಹೊಡೆದ್ಮೇಲೆ ನಾನು ತೋರಿಸ್ತೀನಿ. ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ಇದು ಒಂದು ನೆರಳಲ್ಲಿ ಇಕ್ಕಿದ್ರೆ ಆದಷ್ಟು ಬೇಗ ಚೆನ್ನಾಗಿ ಒಂದು ಮೊಗ್ರು ಹೊಡೆಯೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ, ಮೊಗ್ರು ಚೆನ್ನಾಗಿ ಹೊಡೆಯುತ್ತೆ. ಈ ಥರ ಮಾಡ್ಕೊಬೇಕು ಫಸ್ಟು. ಈ ಥರ ಮಾಡ್ಕೊಂಡ್ಮೇಲೆ ಸಸಿನ ಹೇಗೆ ನಾಟಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಒಂದು 20 ದಿನಕ್ಕೆಲ್ಲ ಈ ಥರ ಒಂದು ಸುಳಿಗಳು ಬರುತ್ತೆ. ಇದು ಆಲ್ಮೋಸ್ಟು ಒಂದು ಉಣಿದ್ರಿ, ಅದು ಫೇಲ್ ಆಗಿದೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಉಣಿದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಈ ರೀತಿಯಾಗಿ ಒಂದು ಮೊಗ್ರನ್ನ ಒಂದು 15 ದಿನ 20 ದಿನಕ್ಕೆ ಈ ಥರ ಹೊಡೆಯುತ್ತೆ. ಈ ಥರ ಹೊಡೆದ್ಮೇಲೆ ನಾವು ನೋಡಿ ಭೂಮಿನ ಚೆನ್ನಾಗಿ ಉಳುಮೆ ಮಾಡಿ ಒಂದು ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿ ಉಣಿದಿರಿ. ಈ ಥರ ಇರುತ್ತೆ. ಸುಮಾರು ಈ ಥರ ಉಣಿದ ಮೇಲೆ ಒಂದು 20 ದಿನಕ್ಕೆ ಹೇಗಿರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ.
ನೋಡಿ ಒಂದು 20 ದಿನಕ್ಕೆ ಈ ಸ್ಟೇಜ್ಗೆ ಬರುತ್ತೆ. ಅವಾಗ ನಾನು ತೋರಿಸಿದ್ನಲ್ಲ ಆ ಥರ ಒಂದು ಸ್ಟೇಜಿಂದ ಈ ಸ್ಟೇಜ್ಗೆ ಬರುತ್ತೆ. ಈ ಥರ ಒಂದು ಸ್ಟೇಜ್ಗೆ ಬರೋವಾಗೇ ಒಂದು ದಾರ ಕಟ್ಟಬೇಕಾಗುತ್ತೆ. ಇದು ದಾರ ಅಂದರೆ ಈ ಟ್ಯೂಬ್ ಟೈನ್ ಅಂತ ಬರುತ್ತೆ. ಈ ಟ್ಯೂಬ್ ಟೈಮ್ನ ಇದಕ್ಕೆ ಕಟ್ಟಬಾರ್ದು. ಯಾಕಂದರೆ ಅದು ಆದಷ್ಟು ಬೇಗ ಮುಗೋಗುತ್ತೆ, ಇದಾಗುತ್ತೆ. ಅದ್ರ ಬದಲು ಟೊಮೊಟೊ ಟೈನ್ ಅಂತ ಸಿಗುತ್ತೆ. ಅದು ಕೆ ಜಿ ಬಂದು 80 ರೂಪಾಯಿ, 1 ಕೆ ಜಿ ಬಂದು. ಒಂದು 2 ಎಕರೆಗೆ ಒಂದು ಹೆಕ್ಟರ್ಗೆ 1 ಕೆ ಜಿ ಆದರೆ ಮಸ್ತು ಸಾಕಾಗುತ್ತೆ. ಆ ಥರ ತಗೊಂಡು ಬಂದು ಈ ಥರ ಒಂದು ಟೈನು ಕಂಬಿಗೆ ಕಟ್ಟಬೇಕಾಗುತ್ತೆ. ನೋಡಿ ಈ ಥರ ಒಂದು ಕಂಬಿಗೆ ಕಟ್ಟಿಬಿಟ್ಟು ಆಮೇಲೆ ಇದರಲ್ಲಿ ಒಂದು ಪಕ್ಮೋಸುಗಳು ಅನ್ನೋದು ಬರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಒಂದು ಪಕ್ಮೋಸು, ಒಂದು ಹೂವು ಪಿಂದಿ ಈ ಥರ ಎಲ್ಲ ಬರುತ್ತೆ. ಅದನ್ನೆಲ್ಲ ನಾವು ಚೂಟ್ ಹಾಕಬೇಕು. ಒಂದು ಅಂಟು ಉಣಿದ್ರೆ 2 ಅಂಬುಗಳು ಮಾತ್ರ ಬಿಟ್ಕೊಬೇಕಾಗುತ್ತೆ. ನೋಡಿ ಈ ಥರ 2 ಬಿಟ್ಕೊಬೋದು, ಇಲ್ಲ 3 ಬಿಟ್ಕೊಬೋದು. ಆದರೆ ಒಂದು 2, 3 ಬಿಟ್ಕೊಂಡ್ರೆ ಒಂದು ಉತ್ತಮ. ನೋಡಿ ಈ ಥರ ಪಕ್ಮೋಸುಗಳನ್ನೆಲ್ಲ ನಾವು ಗಿಳಾಕಬೇಕಾಗುತ್ತೆ. ಆವಾಗ ಗಿಡ ಚೆನ್ನಾಗಿ ಡೆವಲಪ್ ಆಗೋದು. ನೋಡಿ ನಾನು 3 ಬಿಟ್ಟಿದ್ದೀನಿ. ಈ ಥರ ಎಲ್ಲ ಗಿಳಾಕಿ ಇದಾದ ಮೇಲೆ ಸುಮಾರು 1 ತಿಂಗಳಿಗೆ ಯಾವ ರೀತಿಯಾಗಿ ಗಿಡ ಆಗುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಇದು ಸುಮಾರು 1 ತಿಂಗಳದ್ದು ಸಸಿ. ಇದು 1 ತಿಂಗಳಿಗೆಲ್ಲ ಈ ಸ್ಟೇಜ್ಗೆ ಬರುತ್ತೆ. ಈ ಥರ ಒಂದು ಬುಡ ಚೇಂಜ್ ಆಗುತ್ತೆ. ನೋಡಿ ಈ ಥರ ಗ್ರೀನ್ ಇರೋದು ಈ ಥರ ಆಗುತ್ತೆ. ಇದು ವರ್ಷ ದಿನ ಕಳೆದಂತೆಲ್ಲ ದಪ್ಪ ಆಗ್ತಾ ಇರುತ್ತೆ. ಇದು ಬುಡ ಯಾವ ಥರ ದಪ್ಪ ಆಗುತ್ತೆ ಅಂದರೆ ನೋಡಿ ಇದೂ ಸ್ವಲ್ಪ ಸಣ್ಣನೇ, ಇನ್ನೂ ಚೆನ್ನಾಗಿ ದಪ್ಪ ಆಗುತ್ತೆ. ಇವತ್ತಿನ ದಿನ ರೈತರೆಲ್ಲ ಏನು ಮಾಡ್ತಾರೆ, ನೀರುಗಳು ಕಮ್ಮಿ, ತೋಟದಲ್ಲಿ ಬೆಳೆಯೋಕ್ಕಾಗಲ್ಲ. ನಮಗೆಲ್ಲ 1 ಇಂಚು 2 ಇಂಚು ಆ ಥರ ನೀರು ಸಿಗ್ತಾಯಿದೆ. ಯಾಕಂದರೆ ಇವತ್ತಿನ ಪೊಸಿಷನ್ನೇ ಆ ಥರ ಇದೆ. ಒಂದು ಚಿಕ್ಕಬಳ್ಳಾಪುರ ಆಗಿರ್ಬೋದು, ಒಂದು ಕೋಲಾರ ಆಗಿರ್ಬೋದು, 1000 ಅಡಿ ಕೊರೆದ್ರೂ ಒಂದು ನೀರು ಸಿಗ್ತಾಯಿಲ್ಲ. ಸಿಕ್ಕಿದ್ರೂ 1 ಇಂಚು 2 ಇಂಚು ಸಿಗೋದೇ ನಮಗೆ ದುಬಾರಿ. ಆ ಥರ ಒಂದು ಪರಿಸ್ಥಿತಿನಲ್ಲಿ ಈ ಥರ ಒಂದು ತೊಂಡೆ ಗಿಡ ಬೆಸ್ಟು. ಇದು ಒಂದು ನೀರಕ್ಕೆ ತಡೆಯುತ್ತೆ. 1 ಇಂಚು 2 ಇಂಚು ನೀರು ಇರೋ ರೈತರಿಗೆ ಇದು ಒಂದು ಒಳ್ಳೆ ಬೆಳೆ ಅಂತ ಹೇಳ್ಬೋದು. ಇದು ಒಂದು ಬೆಳೆ ಉಣಿದ್ಮೇಲೆ ಸುಮಾರು ಒಂದು 3 ವರ್ಷ ಏನು ಯೋಚನೆ ಇರೋದಿಲ್ಲ, ನಮ್ಮ ಕೈಯಲ್ಲಿ ಆದಾಯ ಬರ್ತಾನೆ ಇರುತ್ತೆ. ನೋಡಿ ಈ ಥರ ಒಂದು ಡ್ರಿಪ್ಪು ಮಾಡಿಕೊಂಡ್ರೆ ಇನ್ನೂ ಬೆಸ್ಟು. ನೋಡಿ ಇಲ್ಲಿ ನೀರು ಬೀಳ್ತಾ ಇದೆ. ಈ ಥರ ಒಂದು ಡ್ರಿಪ್ ಮಾಡಿಕೊಂಡು ನೋಡಿ ಇಷ್ಟು ಮಾತ್ರ ಒಂದು ದಿನಕ್ಕೆ 1 ಅವರ್ ಬಿಡಿ ಸಾಕು, ಜಾಸ್ತಿ ಬೇಡ. 1 ಅವರ್ ಬಿಟ್ರೂ 1 ವಾರ ನಿಮಗೆ ತಿರ್ಗಾ ಅದು ನೀರು ಕೇಳಲ್ಲ. ಯಾಕಂದರೆ ಇದು ಅಂಥ ಒಂದು ಬೆಳೆ. ಇದು ಒಂದು ವಾರಕ್ಕೆ 1 ಸರಿ ಕೀಳೋದು ತೊಂಡೆಕಾಯಿ. ನೋಡಿ ಇದು ಆಲ್ರೆಡಿ ಇದು ಬಂದಿದೆ ಕೀಳೋಕ್ಕೆ. 1 ವಾರಕ್ಕೆ 1 ಸರಿ ಕೀಳೋದಿದು. ಸುಮಾರು ಒಂದು 3 ವರ್ಷ ಈ ಬೆಳೆ ಇರುತ್ತೆ. ವರ್ಷಕ್ಕೆ 1 ಸರಿ ಮಾತ್ರ ಕಟಿಂಗ್ ಹಾಕಬೇಕಾಗುತ್ತೆ. ಅದು ಯಾವ ರೀತಿಯಾಗಿ ಅಂದರೆ ಇವಾಗ ನಾವು ದ್ರಾಕ್ಷಿ ಗಿಡ ಹೇಗೆ ಕಟಿಂಗ್ ಹಾಕ್ತೀರಿ ಆ ಥರ ಇದು ಹಾಕಬೇಕಾಗುತ್ತೆ ವರ್ಷಕ್ಕೆ 1 ಸರಿ. ಅದು ವರ್ಷಕ್ಕೆ 1 ಸರಿ ಹಾಕೋ ಸೀಸನ್ನು ಇದೆ. ಅದು ಯಾವ ಸೀಸನ್ ಅಂದರೆ ಇನ್ನು ನೆಕ್ಸ್ಟ್ ಇವಾಗ ಸಂಕ್ರಾಂತಿ, ಶಿವರಾತ್ರಿ ಈ ಥರ ಇರುತ್ತೆ. ಶಿವರಾತ್ರಿಗೆಲ್ಲ ಚಳಿ ಆಲ್ಮೋಸ್ಟ್ ಮುಗಿಯುತ್ತೆ. ಸಂಕ್ರಾಂತಿ ಇದೆಲ್ಲ ಬೆಸ್ಟು, ಒಂದು ಒಳ್ಳೆ ಚೆನ್ನಾಗಿ ಚಿಗುರೋದಕ್ಕೆ. ಅದು ಯಾವ ರೀತಿಯಾಗಿ ಕಟಿಂಗ್ ಹಾಕಬೇಕು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೋಡಿ ಇದೇ ನಮ್ಮ ತೋಟ. 1 ಹೆಕ್ಟರ್ಗೆ ಬಂದು ಒಂದು 40 ನಮ್ಮ ಚೆನ್ನಾಗಿ ಈ ಥರ ಗೊಬ್ಬರ ಹಾಕಿ ಒಳ್ಳೆ ನೀರು ಬಿಟ್ಕೊಂಡು ನಾವು ಮೇಂಟೈನ್ ಮಾಡ್ತಾ ಹೋದರೆ 1 ಹೆಕ್ಟರ್ಗೆ 1 ವಾರಕ್ಕೆ ಒಂದು ಇಲ್ಲ ಅಂದ್ರೂ 4 ಟನ್ನು 3.5 ಟನ್ನು 4 ಟನ್ನು ಒಂದು ಕಾಯಿನ ನಾವು ಪಡಿಬೋದು. ನಾವು ಇವಾಗ ಆಲ್ಮೋಸ್ಟ್ ಸುತ್ತಮುತ್ತ ಮಾರ್ಕೆಟ್ಗಳಿಗೆಲ್ಲ ನಾವು ಇದನ್ನು ಕಳಿಸ್ತೀರಿ. ಅಂದರೆ ಬೆಂಗಳೂರು ಕಳೇಸಿಪಾಳ್ಯ ಮಾರ್ಕೆಟ್ಗೆ, ಯಶವಂತಪುರ ಮತ್ತು ಚೆನ್ನೈಗೂ ಮೆಡ್ರಾಸ್ಗೆ ರಫ್ತು ಮಾಡ್ತಾಯಿದ್ದೀನಿ. ನಮ್ಮ ಒಂದು ಅಂದಾಜು ಪ್ರಕಾರ ಇದು ಒಂದು ಒಳ್ಳೆ ಬೆಳೆ ಅಂತ ಹೇಳ್ಬೋದು. ಒಂದು ಸಣ್ಣ ರೈತರಿಗೆ, ಒಂದು ಸಣ್ಣ ನೀರಾವರಿ ಇರೋರಿಗೆ, ನಮಗೆ ಜಾಸ್ತಿ ನೀರಿಲ್ಲ, 1 ಇಂಚಿದೆ 2 ಇಂಚಿದೆ, ಈ ಥರ ಒಂದು ರೈತರಿಗೆ ಒಂದು ಒಳ್ಳೆ ಉತ್ತಮವಾದ ಬೆಳೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಲೆಕ್ಕಾಚಾರ ಪ್ರಕಾರ ಬಂದರೆ ಇದು ಒಂದು ಒಳ್ಳೆ ಬೆಳೆ. ನೋಡಿ ಹಾಕಿ ಒಳ್ಳೆ ಆದಾಯ ಪಡೀರಿ, ಚೆನ್ನಾಗಿರ್ರಿ, ಎಲ್ಲರೂ ಬದುಕಬೇಕು, ಎಲ್ಲ ಮುಂದಕ್ಕೆ ಬನ್ನಿ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.